ಮಹಾರಾಷ್ಟ್ರ ಅನಭಿಷಿಕ್ತ ದೊರೆ ಅಜಿತ್ ಪವಾರ್ ದುರಂತ ಅಂತ್ಯ ಕಂಡಿದ್ದಾರೆ. ವಿಮಾನ ದುರಂತ ಪವಾರ್ ಅವರನ್ನ ಬಲಿ ತೆಗೆದುಕೊಂಡಿದೆ. ಮಹಾರಾಷ್ಟ್ರದ ರಾಜಕೀಯ ಭೀಷ್ಮ, ಮ್ಯಾನ್ ಆಫ್ ಆಕ್ಷನ್ ಅಜಿತ್ ಪವಾರ್ ಅವರ ಅಗಲಿಕೆಗೆ ಎಲ್ಲರೂ ಕಂಬನಿ ಮಿಡಿತಾ ಇದ್ದಾರೆ. ಕರ್ನಾಟಕದ ನಾಯಕರು ಕೂಡ ಅಗಲಿದ ನಾಯಕನನ್ನ ಸ್ಮರಿಸಿಕೊಂಡಿದ್ದಾರೆ. ವಿಮಾನ ಪೀಸ್ ಆಗಿದೆ. ಒಂದು ಕಡೆ ಬೆಂಕಿ, ಮತ್ತೊಂದು ಕಡೆ ಸುಟ್ಟು ಕರಕಲಾದ ಮೃತದೇಹಗಳು. ಇದು ಮಹಾ ದುರಂತ. ಮಹಾರಾಷ್ಟ್ರವನ್ನೇ ಶೋಕ ಸಾಗರದಲ್ಲಿ ಮುಳುಗಿಸಿದ ದುರಂತ ಅಂತ್ಯ. ಈ ದುರಂತ ಎನ್ಸಿಪಿ ನಾಯಕ, ಮಹಾರಾಷ್ಟ್ರದ ರಾಜಕೀಯ ಭೀಷ್ಮ, ಮ್ಯಾನ್ ಆಫ್ ಆಕ್ಷನ್ ಹಾಗೂ ಡಿಸಿಎಂ ಅಜಿತ್ ಪವಾರ್ ಅವರನ್ನ ಬಲಿ ತಗೊಂಡಿದೆ. ಇವರ ಜೊತೆಗೆ ಇನ್ನೂ 4 ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಜೆಟ್ ಪತನಗೊಂಡು ಬೆಂಕಿಯಲ್ಲಿ ಸುಟ್ಟು ಗುರುತೇ ಸಿಗದಷ್ಟು ಕರಕಲಾಗಿದ್ದಾರೆ. ವಿಮಾನ ಪತನವಾದ ನಂತರ ವಿಮಾನದಲ್ಲಿ ಅವಶೇಷಗಳು ಅಂತ ಉಳಿದಿದ್ದು ಕೇವಲ ವಿಮಾನದ ಬಾಲ ಮತ್ತು ವಿಮಾನದ ಒಂದು ರೆಕ್ಕೆ ಮಾತ್ರ. ಅಷ್ಟರ ಮಟ್ಟಿಗೆ ಈ ವಿಮಾನ ದುರಂತ ವಿಧ್ವಂಸ ಸೃಷ್ಟಿಸಿತ್ತು. ಈಗ ಇದೇ ವಿಧ್ವಂಸ ಅಜಿತ್ ಪವಾರ್ ಅವರನ್ನು ಅರಿತುಕೊಂಡವರಲ್ಲಿ ಕಂಬನಿ ಸೃಷ್ಟಿಸಿದೆ. ಮಹಾರಾಷ್ಟ್ರ ಅನಭಿಷಿಕ್ತ ದೊರೆ ದುರಂತ ಅಂತ್ಯ. ಮ್ಯಾನ್ ಆಫ್ ಆಕ್ಷನ್ ಪವಾರ್ ಅಗಲಿಕೆಗೆ ಸಂತಾಪ. ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಎಲ್ಲರ ಪ್ರೀತಿ ಪಾತ್ರರು, ಎಲ್ಲರನ್ನೂ ಪ್ರೀತಿಯಿಂದ ಕಾಣ್ತಾಗಿದ್ದವರು. ಅದಕ್ಕಾಗಿ ಅವರನ್ನ ದಾದಾ ಅಂತಲೇ ಎಲ್ಲರೂ ಕರೀತಿದ್ರು. ಮಹಾರಾಷ್ಟ್ರದ ಅಭಿವೃದ್ಧಿ, ಜನರ ಸಮಸ್ಯೆಗಳನ್ನ ನಿವಾರಿಸೋದ್ರಲ್ಲಿ ಖುಷಿ ಕಾಣ್ತಿದ್ದ ಅಜಿತ್ ಪವಾರ್ ರವರು ಮುಂಜಾನೆ 7 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಜನರನ್ನು ಭೇಟಿ ಮಾಡ್ತಾಗಿದ್ರು. ಅವರ ಸಮಸ್ಯೆಗಳನ್ನ ಪರಿಹರಿಸ್ತಾಗಿದ್ರು. ಸಹಕಾರಿ ರಂಗದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದ ಅವರು ಮಹಾರಾಷ್ಟ್ರದ ಅಭಿವೃದ್ಧಿಗೆ ತಮ್ಮದೇ ಕೊಡುಗೆ ನೀಡಿದ್ರು. ಇದರ ಜೊತೆಗೆ ಅಜಿತ್ ಪವಾರ್ ನಿಷ್ಠೂರ ರಾಜಕಾರಣಿಯಾಗಿದ್ದು ಯಾವುದಾದ್ರೂ ಒಂದು ನಿರ್ಣಯ ತಗೊಂಡ್ರು ಅಂದ್ರೆ ಹಿಂದೆ ಸರಿತಾನೇ ಇರಲಿಲ್ಲ. ಒಂದರ್ಥದಲ್ಲಿ ಹೇಳೋದಾದ್ರೆ ಅಜಿತ್ ಪವಾರ್ ಬೇರೆ ಬೇರೆ ರಾಜಕಾರಣಿಗಳಿಗೂ ಆದರ್ಶವಾಗಿ ಬದುಕಿದ್ದವರು. ಚುನಾವಣೆಗೆ ಅಖಾಡಕ್ಕೆ ಇಳಿದ್ರು, ಪ್ರಚಾರಕ್ಕೆ ಹೋಗ್ತಾಗಿದ್ರು. ಮಹಾರಾಷ್ಟ್ರದಲ್ಲಿ ಜಿಲ್ಲಾ ಪರಿಷತ್ ಮತ್ತು ಪಂಚಾಯತ್ ಸಮಿತಿ ಚುನಾವಣೆಗಳು ಹತ್ರ ಬರ್ತಿವೆ. ಇದಕ್ಕಾಗಿ ಪಕ್ಷವನ್ನ ಬಲಪಡಿಸಬೇಕಾಗಿರೋದು ನಾಯಕನ ಕರ್ತವ್ಯ. ಇದೇ ಕಾರಣಕ್ಕೆ ಎನ್ಸಿಪಿ ಬಲವರ್ಧನೆಗೆ ಬಾರಾಮತಿಗೆ ಅಜಿತ್ ಪವಾರ್ ಹೋಗ್ಬೇಕಿತ್ತು. ಬುಧವಾರ ಬೆಳಗ್ಗೆ 8:10ಕ್ಕೆ ಮುಂಬೈನಲ್ಲಿ ತಮ್ಮದೇ ಚಾರ್ಟರ್ಡ್ ಫ್ಲೈಟ್ ಹತ್ತಿದ ಅವರು ಬಾರಾಮತಿಗೆ ಬಂದು ಒಟ್ಟು 4 ಸಾರ್ವಜನಿಕ ಸಭೆಗಳಲ್ಲಿ ಭಾಗಿಯಾಗಬೇಕಿತ್ತು. ಆದರೆ ಬಾರಾಮತಿ ಏರ್ಪೋರ್ಟ್ ಸಮೀಪಕ್ಕೆ ಬಂದಿದ್ದ ಫ್ಲೈಟ್ನ ಪೈಲಟ್ಗೆ ಲ್ಯಾಂಡಿಂಗ್ ಮಾಡೋದು ಸಾಧ್ಯವಾಗಿರಲಿಲ್ಲ. 1 ಬಾರಿ ಅಲ್ಲ 2 ಬಾರಿ ಲ್ಯಾಂಡಿಂಗ್ ಪ್ರಯತ್ನ ನಡೆಸಿದ್ರೂ ಸಹ ವಿಫಲವಾಗಿತ್ತು. ಕೊನೆಗೆ ಆ ಫ್ಲೈಟ್ ಬಾರಾಮತಿ ಏರ್ಪೋರ್ಟ್ ಸಮೀಪದಲ್ಲೇ ಖಾಲಿ ಜಮೀನೊಂದರಲ್ಲಿ ಪತನವಾಗಿದೆ. ವಿಮಾನ ಖಾಲಿ ಜಮೀನಿನಲ್ಲಿ ಪತನವಾದ ತಕ್ಷಣ ಪೀಸ್ ಆಯಿತು. ಕೆಲವೇ ಕ್ಷಣಗಳಲ್ಲಿ ಬ್ಲಾಸ್ಟ್ ಆಗಿತ್ತು. ಎಲ್ಲೆಡೆ ಬೆಂಕಿ ಹರಡಿಕೊಳ್ತು. ಈ ವೇಳೆ ಸ್ಥಳೀಯರು ಸ್ಥಳಕ್ಕೆ ಧಾವಿಸಿದ್ದಾರೆ. ನಂತರ ಪೊಲೀಸರು ಸ್ಥಳಕ್ಕಾಗಮಿಸಿದ್ದು ಅಗ್ನಿಶಾಮಕ ದಳದವರು ಎಂಟ್ರಿ ಕೊಟ್ಟಿದ್ದಾರೆ. ಆದರೆ ಅಷ್ಟೊತ್ತಿಗೆ ಭಾರೀ ದುರಂತವೇ ನಡೆದು ಹೋಗಿದೆ. ಮಹಾರಾಷ್ಟ್ರ ರಾಜಕೀಯದಲ್ಲಿ ದಿಟ್ಟ ಹೆಜ್ಜೆಗಳನ್ನಿಟ್ಟ ನಾಯಕ,
ಅಜಿತ್ ಪವಾರ್ ಅದೇ ದುರಂತದಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ. 8 ಬಾರಿ ಶಾಸಕರಾಗಿ ಹಲವು ಬಾರಿ ಉಪಮುಖ್ಯಮಂತ್ರಿ ಹುದ್ದೆಗಳನ್ನ ವಹಿಸಿಕೊಂಡು ಮೈತ್ರಿಗಳು ಬದಲಾದರೂ ಯಾವಾಗಲೂ ಅಧಿಕಾರದ ಕೇಂದ್ರದಲ್ಲೇ ತಮ್ಮ ಸ್ಥಾನವನ್ನ ಉಳಿಸಿಕೊಂಡಿದ್ದ ಅಜಿತ್ ಪವಾರ್ ಎಲ್ಲರನ್ನೂ ಅಗಲಿದ್ದಾರೆ. ಪವಾರ್ ಪ್ರಯಾಣಕ್ಕೆ ಬಳಸಿದ್ದು 16 ವರ್ಷಗಳ ಹಳೆಯ ವಿಮಾನ. ಅಜಿತ್ ಪವಾರ್ ಪ್ರಯಾಣಿಸ್ತಾಗಿದ್ದದ್ದು ಲಿಯರ್ ಜೆಟ್ 45 ಅನ್ನೋ ವಿಮಾನದಲ್ಲೇ. ಅದು ಆಧುನಿಕ ಬಿಸಿನೆಸ್ ಜೆಟ್ ವಿಮಾನವಾಗಿದ್ದು ಇದನ್ನ ಅಭಿವೃದ್ಧಿಪಡಿಸೋದು ಕೆನಡಾದ ಪ್ರಸಿದ್ಧ ಏರೋಸ್ಪೇಸ್ ಸಂಸ್ಥೆಯಾದ ಬಾಂಬಾರ್ಡಿಯರ್. ವಿಐಪಿಗಳಿಗಾಗಿ, ದೊಡ್ಡ ಕಂಪನಿಗಳ ಉನ್ನತ ಅಧಿಕಾರಿಗಳಿಗಾಗಿ ಇದನ್ನು ಡಿಸೈನ್ ಮಾಡಿದ್ದಾರೆ. ಸುಮಾರು 8 ಪ್ರಯಾಣಿಕರು ಆರಾಮದಾಯಕವಾಗಿ ಕುಳಿತು ಪ್ರಯಾಣಿಸಬಹುದಾಗಿದೆ. ಇದು ವೇಗವಾಗಿ ಪ್ರಯಾಣಿಸೋದ್ರಿಂದ ಗಣ್ಯರ ಅಮೂಲ್ಯ ಸಮಯ ಉಳಿಸುತ್ತದೆ. ಇದೇ ಕಾರಣಕ್ಕೆ ರಾಜಕಾರಣಿಗಳು ಈ ವಿಮಾನವನ್ನು ಹೆಚ್ಚಾಗಿ ಇಷ್ಟಪಡ್ತಾರೆ. ಅಜಿತ್ ಪವಾರ್ ಕೂಡ ಈ ವಿಮಾನದಲ್ಲದೆ ಹಲವಾರು ಬಾರಿ ಪ್ರಯಾಣ ಬೆಳೆಸಿದ್ರು. ದುರಾದೃಷ್ಟವಶಾತ್ ವಿಮಾನ ಕೈಕೊಟ್ಟಿದೆ. 16 ವರ್ಷಗಳ ಹಳೆಯ ವಿಮಾನ ಇದಾಗಿದ್ದು ಅಜಿತ್ ಪವಾರನ್ನ ಬಲಿ ತಗೊಂಡಿದೆ. ಅಜಿತ್ ಪವಾರ್ ಅಗಲಿಕೆ ದೇಶಕ್ಕೆ ನಷ್ಟ. ಇದೇ ಕಾರಣಕ್ಕೆ ದೇಶದ ಗಣ್ಯರು ಅಜಿತ್ ಪವಾರ್ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ. ಕರ್ನಾಟಕದ ವಿಧಾನಸಭೆಯಲ್ಲೂ ಅಜಿತ್ ಪವಾರ್ ಅಗಲಿಕೆಗೆ ಸಂತಾಪ ವ್ಯಕ್ತಪಡಿಸಲಾಯಿತು. ಇದೇ ವೇಳೆ ಹಲವು ನಾಯಕರು ಅಜಿತ್ ಪವಾರ್ ಅವರನ್ನು ಸ್ಮರಿಸಿದ್ದಾರೆ. ಸದನದ ಹೊರಗೂ ಕೂಡ ವಿವಿಧ ನಾಯಕರು ಅಜಿತ್ ಪವಾರ್ ಅವರನ್ನ ನೆನಪಿಸಿಕೊಂಡಿದ್ದಾರೆ. ಅಜಿತ್ ಪವಾರ್ ಅವರು ಮಹಾರಾಷ್ಟ್ರ ರಾಜ್ಯದ ಉಪಮುಖ್ಯಮಂತ್ರಿಗಳು. ಅವರು ವಿಮಾನ ದುರಂತಕ್ಕೆ ಈಡಾಗಿ ಸಾವನ್ನಪ್ಪಿದ್ದಾರೆ. ಇದು ಬಹಳ ನೋವಿನ ಸಂಗತಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅಜಿತ್ ಪವಾರ್ ಅವರು ಒಮ್ಮೆ ಸಂಸದರಾಗಿದ್ದರು, ಅನೇಕ ಸಾರಿ ಶಾಸಕರಾಗಿದ್ದರು, ಮಂತ್ರಿಯಾಗಿದ್ದರು, ಉಪಮುಖ್ಯಮಂತ್ರಿಯಾಗಿದ್ದರು. ಇವತ್ತು ಅವರು ನಮ್ಮಿಂದ ದೂರ ಆಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರೆಲ್ಲ ಕುಟುಂಬದ ಅನ್ಯಾಯಿಗಳಿಗೆಲ್ಲ ಏನು ಆ ದುಃಖವನ್ನು ಭರಿಸುವಂಥ ಶಕ್ತಿ ಸಿಗಲಿ. ರಾಜಕಾರಣಿಗಳು ಬಹಳ ಹುಷಾರಾಗಿರಬೇಕು. ಪ್ಲೇನ್ಗಳಲ್ಲಿ ಚಿಕ್ಕ ಚಿಕ್ಕ ಪ್ಲೇನ್ಗಳಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಬಹಳ ಹುಷಾರಾಗಿರಬೇಕು. ಮಹಾರಾಷ್ಟ್ರಗೆ ಪ್ರಮುಖ ರಾಜಕಾರಣಿ ನಿಧನದಿಂದ ದೊಡ್ಡ ನಷ್ಟವಾಗಿದೆ. ಅಜಿತ್ ಪವಾರ್ ಅವರ ನಿಧನ ಎಲ್ಲರಿಗೂ ದುಃಖವನ್ನುಂಟು ಮಾಡಿದೆ ಎಂದಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಇವತ್ತಿನ ಅವರ ನಿಧನ, ಆಕಸ್ಮಿಕವಾದಂಥ ನಿಧನ ಅಪಘಾತದಲ್ಲಿ ನಿಜಕ್ಕೂ ಎಲ್ಲರಿಗೂ ದುಃಖವನ್ನು ಉಂಟು ಮಾಡಿರ್ತಕ್ಕಂಥದ್ದು ಮತ್ತು ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಒಂದು ದೊಡ್ಡ ಆಘಾತವನ್ನು ಉಂಟು ಮಾಡಿದೆ. ಈ ಒಂದು ಅವರ ನಿಧನಕ್ಕೆ ಭಗವಂತ ಶಾಂತಿಯನ್ನು ಕೊಡಲಿ, ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ. ಅವರ ಕುಟುಂಬ ವರ್ಗದವರಿಗೆ ಈ ಒಂದು ಅತ್ಯಂತ ಆಘಾತಕರವಾದಂಥ ಅವರ ಅಪಘಾತದ ನಿಧನ, ದೇವರು ಆ ಕುಟುಂಬದ ನೋವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಎಲ್ಲರಿಗೂ ನೀಡಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡ್ತೇನೆ. ಹಿರಿಯ ರಾಜಕಾರಣಿ ಮೃತಪಟ್ಟಿರೋದು ನೋವಿನ ಸಂಗತಿ. ಅವರ ಕುಟುಂಬಕ್ಕೆ ನೋವನ್ನ ನೀಗುವ ಶಕ್ತಿ ನೀಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಮಹಾರಾಷ್ಟ್ರದ ಹಿರಿಯ ರಾಜಕಾರಣಿ, ಅಲ್ಲಿಯ ಉಪಮುಖ್ಯಮಂತ್ರಿಗಳು ಅಜಿತ್ ಪವಾರ್ ಅವರು ವಿಮಾನ ದುರಂತದಲ್ಲಿ ದುರ್ಮರಣ ಹೊಂದಿರುವಂಥದ್ದು ಭಾಳ ಆಘಾತಕಾರಿಯಾದಂಥ ಒಂದು ಸುದ್ದಿ. 8 ಬಾರಿ ಶಾಸಕರಾಗಿ, ಆ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ, ಬೇರೆ ಬೇರೆ ಇಲಾಖೆಗಳನ್ನು ಕೂಡ ನಿರ್ವಹಿಸಿರ್ತಕ್ಕಂಥ ಒಬ್ಬ ಹಿರಿಯ ರಾಜಕಾರಣಿ ವಿಮಾನ ದುರಂತದಲ್ಲಿ ಇವತ್ತು ಇರುವಂಥದ್ದು ಭಾಳ ನೋವು ತರ್ತಕ್ಕಂಥ ಸಂಗತಿ. ಆ ನೋವನ್ನು ತಡಿತಕ್ಕಂಥ ಶಕ್ತಿ ಅವರ ಬೆಂಬಲರಿಗೆ ಆ ಭಗವಂತ ನೀಡಲಿ. ಅವರ ಕುಟುಂಬದ ಸದಸ್ಯರು ಕೂಡ ನೋವು ತಡೆಯುವಂಥ ಶಕ್ತಿ ಆ ಭಗವಂತ ದಯಪಾಲಿಸಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅಜಿತ್ ಪವಾರ್ ಅವರು ಜನನಾಯಕರಾಗಿದ್ದರು. ಪಕ್ಷದ ತಳಮಟ್ಟದ ಕಾರ್ಯಕರ್ತರ ಸಂಪರ್ಕವನ್ನ ಹೊಂದಿದ್ರು. ಮಹಾರಾಷ್ಟ್ರದ ಅಭಿವೃದ್ಧಿಯಲ್ಲಿ ಅವರ ಪಾತ್ರ ದೊಡ್ಡದಾಗಿತ್ತು ಅಂತ ಪ್ರಧಾನಿ ಮೋದಿ ಹೇಳಿದ್ರೆ, ಮಹಾರಾಷ್ಟ್ರದ ಅಭಿವೃದ್ಧಿಗೆ ವಿಶೇಷವಾಗಿ ಸಹಕಾರಿ ವಲಯದಲ್ಲಿ ಅವರು ನೀಡಿದ ಮಹತ್ವದ ಕೊಡುಗೆಗಳಿಗಾಗಿ ಅವರನ್ನ ಯಾವಾಗಲೂ ಸ್ಮರಿಸಲಾಗುವುದು ಅಂತ ಸಂತಾಪ ಸೂಚಿಸಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಇದರ ಜೊತೆಗೆ ಇಡೀ ಪವಾರ್ ಕುಟುಂಬ ಮತ್ತು ಬೆಂಬಲಿಗರಿಗೆ ಈ ನೋವನ್ನ ನೀಗಿಸುವ ಶಕ್ತಿ ದೇವರು ಕೊಡಲಿ ಎಂದು ಮಲ್ಲಿಕಾರ್ಜುನ್ ಖರ್ಗೆ ಟ್ವೀಟ್ ಮಾಡಿದ್ದಾರೆ.
ಇನ್ನು ಹಲವು ಗಣ್ಯರು ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ.